ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗೇರಿ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹಾಗೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿಯನ್ನು ಬಜೆಟ್ ಅಧಿವೇಶನದಲ್ಲಿ ಬಗೆಹರಿಸಲು ಯೋಚಿಸಿದ್ದೇವೆ. ಈ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದೂರವಾಣಿ ಕರೆ ಮಾಡಿದ್ದೆ. ಅವರು ಕರೆ ಸ್ವೀಕರಿಸಲಿಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಬ್ಬರ ಜಗಳದ ವಿಷಯ ನೀತಿ ನಿರೂಪಣಾ ಕಮಿಟಿಗೆ ಹೋಗಿದೆ. ಅಲ್ಲಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಸದ್ಯದಲ್ಲೇ ಸಭೆ ಕರೆಯಬಹುದು ಎಂದರು. ಪ್ರಕರಣವನ್ನು ಸುಖಾಂತ್ಯಗೊಳಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಇಲ್ಲದಿದ್ದರೆ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆಯಾಗಿ ಉಳಿಯುತ್ತದೆ. ಎಮೋಷನಲ್ ಆಗಿ ಇದ್ದಾಗ ಏನೋ ಆಗಿರುತ್ತೆ. ಅದು ಸದನದಲ್ಲಿ ಆಗಿದ್ರೆ ನಾನು ಅದನ್ನು ಅಲ್ಲೇ ಬಗೆಹರಿಸುತ್ತಿದ್ದೆ. ಇದನ್ನು ಎಂಡ್ ಮಾಡಬೇಕು ಎಂದರು. ಎಥಿಕ್ಸ್ ಕಮಿಟಿ ಕೊಟ್ಟಿವಿ. ಇನ್ನೂ ಎಥಿಕ್ಸ್ ಕಮಿಟಿ ಅವರು ಮೀಟಿಂಗ್ ಮಾಡಿ ನೀತಿ ನಿರೂಪಣೆ ಕಮಿಟಿ ಐತಿ, ಅಲ್ಲಿ ಕೊಟ್ಟಿವಿ. ಇನ್ನೂ ಅವ್ರು ಏನು ಮಾಡ್ಯಾರ ಗೊತ್ತಿಲ್ಲ. ಇನ್ನೂ ಮೀಟಿಂಗ್ ಕರೆದಂಗಿಲ್ಲ. ಇನ್ಮೇಲೆ ಕರೀತಾರೆ. ನಾನು ಫೋನ್ ಮಾಡಿದ್ದೆ ಅವ್ರಿಗೆ ಬೆಳಗ್ಗೆ 2 ಸರಿ ಫೋನ್ ಮಾಡಿದ್ದೆ ಅವ್ರಿಗೆ. ರೆಸ್ಪಾನ್ಸ್ ಮಾಡಿಲ್ಲ ಅವ್ರು. ಮಾಡಿದೆ ಅದ ಮತ್ತೀಗ ಅವ್ರ ಪೇಪರ್ ನೋಡಿದೆ, ಅವ್ರಿಗೆ ಆರಾಮಾಗೈತೆ ಅಂತೇಳಿ. ಅದಕ್ಕೆ ಒಂದು ಸೆಷನ್ ನಡೆದಾಗ ಅದಕ್ಕೊಂದು ಇತ್ತೀಚಿನ ಆಡ್ಬಿಟ್ಟು ನೀತಿ ನಿರೂಪಣಾ ಕಮಿಟಿ ಅವ್ರಿಗೆ ಹೇಳಿ ಒಂದೇ ಸಿಟಿಂದ ಮುಗಿಸ್ಬಿಡು ಅಂತ ವಿಚಾರ ಮಾಡೀನಿ. ಬಗೆಹರಿತೈತಿ, ಏನು ಬಗೆಹರಿತದೆ. ಅದೇನಂದ್ರೆ ಒಮ್ಮೆಮ್ಗೆ ಆ ಎಮೋಷನ್ದಾಗ ಹಾಕವೆ, ಅವೇನು ದೊಡ್ಡವಲ್ಲ. ಸದನ ನಡೆದಿದ್ರೆ ಈ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ಸದನ ನಡೆದಿದ್ರೆ ಅವ್ರು ಅಂದಿದ್ರೆ ಅದಕ್ಕೇನು ಶಿಕ್ಷೆ ಕೊಡಬೇಕು ಕೊಡ್ತಿದ್ದೀವಿ. ನಮ್ಮಲ್ಲಿ ಏನು ಮ್ಯಾಕ್ಸಿಮಮ್ ಶಿಕ್ಷೆ ಕೊಡೋದಂದ್ರೆ ಸದನ ಮುಗಿಯುವವರೆಗೆ ಅವ್ರನ್ನ ಹೊರಗೆ ಹಾಕ್ಬೋದಾಗಿತ್ತು. ನಮ್ಗೆ ಅದು ಅಂದಿದ್ರೆ ಸದನ ನಡೆದ ಅಂದಿದ್ರೆ ಈ ನೀತಿ ನಿರೂಪಣಾ ಕಮಿಟಿ ಹೋಗೈತಿ. ಅದಕ್ಕೊಂದು ಎಂಡ್ ಮಾಡಬೇಕು. ಇಲ್ಲಿಗಾರ ಇತಿಹಾಸ ಹಂಗೆ ಉಳಿಬಿಡ್ತದೆ. ಮೂಡಾದಲ್ಲಿ ಬದಲಿ ನಿವೇಶನ ಪಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ನೀಡಿರುವ ಪ್ರಕರಣದ ತೀರ್ಪನ್ನು ಧಾರವಾಡ ಹೈಕೋರ್ಟ್ ಪೀಠ ಕಾಯ್ದಿರಿಸಿ ತಡೆಯಾಜ್ಞೆಯನ್ನು ವಿಸ್ತರಣೆ ಮಾಡಿದೆ. ಈಗಾಗಲೇ ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡಿದ್ದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ದೊರೆತಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್ ಅವರಿಗೆ ಕ್ಲೀನ್ ಚಿಟ್ ನೀಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಲೋಕಾಯುಕ್ತ ಸಂಸ್ಥೆ ಕ್ಲೀನ್ ಚಿಟ್ ನೀಡಿರುವುದರಲ್ಲಿ ವಿಶೇಷವೇನಿಲ್ಲ. ಸಂಪೂರ್ಣವಾಗಿ ಆರೋಪ ಮುಕ್ತವಾಗಬೇಕು ಎಂಬ ಉದ್ದೇಶ ಮುಖ್ಯಮಂತ್ರಿಗಳಿಗಿದ್ದರೆ ಸಿಬಿಐ ತನಿಖೆ ಎದುರಿಸಲಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲು ಹಾಕಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಲೋಕಾಯುಕ್ತ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಅಣತಿಯಂತೆ ಕೆಲಸ ಮಾಡುತ್ತಾರೆ. ಲೋಕಾಯುಕ್ತ ಅಧಿಕಾರಿಗಳ ಪೋಸ್ಟಿಂಗ್, ಪ್ರಮೋಷನ್ ಸಿಎಂ ಕೈಯಲ್ಲಿ ಇರುವುದರಿಂದ ಮೂಡಾ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ಲೋಕಾಯುಕ್ತಕ್ಕೆ ನೀಡಬಾರದು ಎಂದು ನಾನು ಮೊದಲೇ ಹೇಳಿದ್ದೆ. ಅದೇ ತೆರನಾಗಿ ರಾತ್ರೋರಾತ್ರಿ ಅಧಿಕಾರಿಗಳನ್ನು ಕರೆಸಿಕೊಂಡು ಅವರಿಗೆ ಸಲಹೆ ಸೂಚನೆಗಳನ್ನು ಸಿದ್ದರಾಮಯ್ಯ ನೀಡಿದ್ದಾರೆ. ಅದರ ಪರಿಣಾಮವೇ ಕ್ಲೀನ್ ಚಿಟ್ ಎಂದು ಆರೋಪಿಸಿದರು. ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡಿದರೆ ಇದು ಡೆಫಿನೆಟ್ ಆಗಿ ಇದು ಯಾವುದೇ ಒಂದು ರೀತಿಯಾದಂಥ ರಿಸಲ್ಟ್ ಬರಲಾರದೆ, ನ್ಯಾಯೋಚಿತವಾದಂಥ ತನಿಖೆ ಆಗಲಾರದೆ ಇದನ್ನ ಮುಚ್ಚಿ ಹಾಕ್ತಾರೆ ಅಂತ ಹೇಳಿ ಇವತ್ತು ಆಗಿರುವುದು ಅದೇ ಆಗಿದೆ. ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಅವರೇ ಮುಖ್ಯಮಂತ್ರಿಗಳ ಅವ್ರಿಗೆ ಯಾವಾಗ ಅನುಕೂಲ ಇದೆ ಅವರಿಗೆ ಕರೆಯೋದು, ಯಾರ್ಯಾರು ಹೋಗಿ ರಾತ್ರಿ ಅವ್ರನ್ನ ಭೇಟಿ ಮಾಡಿ ಬಂದರು ಅನ್ನುವಂಥದ್ದು ಮಾಧ್ಯಮದಲ್ಲಿ ಎಲ್ಲ ಬಂದಿತ್ತು. ಇದೇನು ಬಹಳ ಅನಿರೀಕ್ಷಿತ ಅಲ್ಲ. ನಿಮಗೇನಾದರೂ ನಿಜವಾಗಿಯೂ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರ್ಬೇಕಂತಂದ್ರೆ ಒಂದು ಸಿಬಿಐ ಇಂಥ ಸಂಸ್ಥೆಯಿಂದ ಮಾಡಿಸ್ರಿ, ಇಲ್ಲ ಅಂದ್ರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗ್ ಅನ್ನು ತನಿಖೆಯನ್ನ ಮಾಡಿಸ್ರಿ. ಅವಾಗ ಗೊತ್ತಾಗ್ತದೆ ನಿಮ್ ತಾಕತ್ತು. ಬಜೆಟ್ ಮಂಡನೆಗೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ವರ್ಷದ ಬಜೆಟ್ನಲ್ಲಿ ಮೀಸಲಿಟ್ಟ ಹಣವೆಷ್ಟು, ಖರ್ಚಾಗಿರುವ ಹಣವೆಷ್ಟು ಎನ್ನುವುದನ್ನು ಶ್ವೇತಪತ್ರ ಹೊರಡಿಸಬೇಕು. ಇಲ್ಲದಿದ್ದರೆ ರಾಜ್ಯ ಸರ್ಕಾರ ಎಲ್ಲಿ ವಿಫಲವಾಗಿದೆ ಎನ್ನುವುದನ್ನು ಬ್ಲ್ಯಾಕ್ ಪೇಪರ್ ಬಿಡುಗಡೆ ಮಾಡಲು ರಾಜ್ಯ ಬಿಜೆಪಿ ಘಟಕ ಸಿದ್ಧರಾಗಬೇಕು ಎಂದು ಸೂಚಿಸುವುದಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದರು.
ಹಾವೇರಿಯಲ್ಲಿ ಮಾತನಾಡಿದ ಅವರು, ಈ ವರ್ಷ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಎಷ್ಟು ಹಣ ಖರ್ಚಾಗಿದೆ ಎಂದು ಸಿಎಂ ಮಾಡಿರುವ ಸಭೆಯಲ್ಲಿ ಚರ್ಚೆಯೇ ಆಗಲಿಲ್ಲ. ಹಿಂದುಳಿದ ವರ್ಗಗಳ ನಾಯಕರು ಸಿಎಂರನ್ನ ಕೇಳಬೇಕಿತ್ತು. ಅದನ್ನು ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡುತ್ತದೆ ಎಂದು ಹೇಳಿದರು. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ಬಜೆಟ್ ಮಾಡೋಕ್ಕಿಂತ ಮುಂಚೆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ, ಕಳೆದ ವರ್ಷದ ಬಜೆಟ್ನಲ್ಲಿ ಇಟ್ಟಂಥ ಹಣ, ಖರ್ಚಾಗಿರುವ ಹಣ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವೈಟ್ ಪೇಪರ್ ಕೊಡಬೇಕು. ಅಕಸ್ಮಾತ್ ಅವ್ರು ಕೊಡದೇ ಇದ್ದರೆ BJP ಕೌಂಟರ್ ಆಗಿ ಏನೆಲ್ಲ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದೆ, ಎಲ್ಲಿ ವಿಫಲವಾಗಿದೆ ಅನ್ನೋದನ್ನು ಒಂದು ಬ್ಲ್ಯಾಕ್ ಪೇಪರ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂಥೇಳಿ ನಾನು ರಾಜ್ಯ ಘಟಕಕ್ಕೆ ಸೂಚನೆಯನ್ನು ಕೊಡ್ತೇನೆ. ಶೋಕಾಸ್ ನೋಟಿಸ್ ಕಾಪಿ ಮಾಧ್ಯಮಗಳಿಗೆ ಕೊಟ್ಟಿರುವುದು ವಿಜಯೇಂದ್ರ. ನಾನು ಉತ್ತರ ಕೊಟ್ಟಿದ್ದೇನಾ ಬಿಟ್ಟಿದ್ದೇನಾ ಎಂಬುದನ್ನು ವಿಜಯೇಂದ್ರ ಬಳಿಯೇ ಕೇಳಿ. ನನಗೆ ಇಮೇಲ್ ನೋಟಿಸ್ ಬರುವುದಕ್ಕೂ ಮುಂಚೆ ಅದು ಬಿಡುಗಡೆ ಆಗುತ್ತದೆ ಎಂದರೆ ಅದನ್ನು ವಿಜಯೇಂದ್ರ ಅವರೇ ಮಾಡಿದ್ದಾರೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಜಯೇಂದ್ರನೇ ಇಂತಹ ಕೆಲಸ ಮಾಡುವುದು. ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಷೆ ಉಪಯೋಗ ಮಾಡಿದರೆ ವಿಜಯೇಂದ್ರ ಅಲ್ಲ, ಅವರ ಅಪ್ಪನೂ ಏನೂ ಮಾಡಲು ಆಗಲ್ಲ ಎಂದರು. ನೋಟಿಸ್ ಕೊಟ್ಟಿದ್ದಾರೆ, ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಮಾತನ್ನ ವಿಜೇಂದ್ರ ಹೇಳಿದ್ದಾರೆ. ವಿಜೇಂದ್ರ ಯಾರ್ರಿ? ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಹಿಂದೊಮ್ಮೆ ನಕಲಿ ನೋಟಿಸ್ ಬಂದಿತ್ತು ನನಗೆ. BJP ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ. ನಾನು ಇಂಥವೆಲ್ಲ ನಕಲಿ ನಾಟಕಗಳು, ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕತ್ತಾನ ವಿಜೇಂದ್ರ. ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು, ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು. ನಾವು ಬಡವ ರಾಜಕಾರಣಿಗಳು ಅವ್ರಂಗೇನು ಕರ್ನಾಟಕ ಲುಟ್ಟಿ ನೋಡಿ. ನಾ ಹೇಳ್ತೇನೆ, ನಾ ಏನಾರು ಹೇಳಿನ ನಿಮಗೆ ಹೇಳ್ರಿ ನೋಡೋಣ. ನೋಟಿಸ್ಗೆ ಉತ್ತರ ಕೊಡೋದಲ್ಲ, 10-20 ಏನಾರು ಎಲ್ಲಾರು ಹೇಳಿನ? ನಿಂಬಲ್ಲಿ ಏನಾರು ದಾಖಲೆ ಇದಾವ? ಮತ್ತು ನೀವು ಯಾಕೆ ಹೊಡಿತಾ ಇದ್ದೀರಿ? ಒಂದು ವಾರದಿಂದ ಹೊಡಿತಾ ಇದ್ದೀರಿ. ಹಾಂ, ಸುಮ್ಮನೆ ಹೊಡಿದ? ನಿಮಗೂ ವಿಜೇಂದ್ರ ಬೇಕಾಗಿತ್ತಲ್ಲ. ನಾ ಅದನ್ನೇನು ಹೇಳೋದಲ್ಲ. ಯಾವ ನೋಟಿಸ್ದು ನಿಮ್ಗೆ ಶೋಕಾಜ್ ನೋಟಿಸ್ ಕೊಟ್ಟಾನಲ್ಲ, ಅವನಿಗೆ ಹೋಗಿ ಕೇಳಿ. ಈಗ ಅಲ್ಲೇ ಹೋಗ್ತೀವಿ. ಹೋರಾಟ ಮುಂದುವರಿತ ಸರ್ ನಿಮ್ದು ಪ್ರತ್ಯೇಕವಾಗಿ. ನಾವು ಈಗ ಹೋಗ್ತ ನಿರ್ಣಯ ಮಾಡ್ತೀವಿ ನಾನು. ಇನ್ನು ಯತ್ನಾಳ್ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಏನೇನು ಮಾತನಾಡುತ್ತಿದ್ದಾರೋ ಅದನ್ನು ಪಟ್ಟಿ ಮಾಡಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಒಂದೇ ಬಾರಿ ಉತ್ತರ ಕೊಡುತ್ತೇನೆ. ದಿನನಿತ್ಯ ಉತ್ತರಿಸಲು ಸಾಧ್ಯವಿಲ್ಲ. ನಾನು ರಾಜ್ಯಾಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಿರತನಾಗಿದ್ದೇನೆ ಎಂದರು. ಅವ್ರು ಏನೇನು ಆರೋಪಗಳು ಮಾಡ್ತಾರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಉತ್ತರ ಕೊಡ್ತೇನೆ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಅದು ಏನು ಉತ್ತರ ಕೊಡಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದರು. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಬಿಜೆಪಿ ಸರ್ಕಾರವನ್ನು ರೇಖಾ ಗುಪ್ತಾ ಮುನ್ನಡೆಸಲಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ರೇಖಾ ಗುಪ್ತಾ ಅವರ ಜೊತೆ DCM ಆಗಿ ಪರವೇಶ್ ಕುಮಾರ್, ಸಚಿವರಾಗಿ ಮಜಿಂದರ್ ಸಿಂಗ್ ಸಿರ್ಸಾ, ರವೀಂದ್ರ ಕುಮಾರ್ ಇಂದ್ರಜ್, ಆಶೀಶ್ ಸೂದ್ ಮತ್ತು ಪಂಕಜ್ ಕುಮಾರ್ ಸಿಂಗ್ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರೇಖಾ ಗುಪ್ತಾ ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿದ್ದಾರೆ. मैं रेखा गुप्ता ईश्वर की शपथ लेती हूं कि जो विषय मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय जबकि ऐसे मुख्यमंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष या अप्रत्यक्ष रूप से संसूचित या प्रकट नहीं करूंगी. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ?